ಆ್ಯಂಡ್ ನೆಕ್ಸ್ಟ್, ನೀವೇ ಮನೆಯಲ್ಲಿ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ಕೊಳ್ತೀವಿ ನಾವು. ಸೊ ನೀವೇ ನಮ್ಮ ಬಾಡಿನ ಎಕ್ಸಾಮಿನ್ ಮಾಡಿಕೊಂಡು ಏನಾದ್ರು ಚೇಂಜಸ್ಗಳು ಕಾಣಿಸ್ತಾ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಬಂದು ತೋರಿಸುವಂಥದ್ದು. ಸೊ ದಿಸ್ ಇಸ್ ಕಾಲ್ಡ್ ಅ ಸೆಲ್ಫ್ ಎಕ್ಸಾಮಿನೇಷನ್. ಸೊ ಇದರಲ್ಲಿ 2 ಥರದ್ದು ಬೇಸಿಕಲಿ ಕ್ಯಾನ್ಸರ್ನ ನೀವಾಗೆ ಕಂಡುಹಿಡ್ಕೊಳ್ಬೋದು, ಅರ್ಲಿಯಾಗಿ ಡಿಟೆಕ್ಟ್ ಮಾಡ್ಕೊಳ್ಬೋದು. ಮೊದಲನೇದು ಬ್ರೆಸ್ಟ್, ಎರಡನೇದು ಬಾಯ ಕ್ಯಾನ್ಸರ್. ಸೊ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್. ಸೊ ಇವಾಗ ಪೀರಿಯಡ್ಸ್ ಆಗಿ 5ನೇ ದಿನಕ್ಕೆ ಯೂಶಲಿ ನಿಮ್ಮ ಕೈಯನ್ನು ಇದು ಮಾಡಿ ಎಲ್ಲ ಕಡೆ ಮುಟ್ಟಿ ನೋಡಿಕೊಳ್ಳುವಂಥದ್ದು. ಸೊ ಹಿಂದಿನ ಮಂತ್ಗೂ ಈ ಮಂತ್ಗೂ ಏನಾದ್ರು ಚೇಂಜಸ್ ಇದೆಯಾ, ಯು ಕ್ಯಾನ್ ಬೆಟರ್ ಪಿಕ್ ಇಟ್ ಅಪ್. ಸೊ ಏನಾದ್ರು ಗಂಟು ಇರ್ಬೋದು ಅಥವಾ ಗಟ್ಟಿ ಅನಿಸ್ಬೋದು, ಆ ಥರದ್ದು ಏನಾದ್ರು ಇದ್ದರೆ ಬಂದು ತೋರಿಸ್ಬೇಕಾಗುತ್ತೆ. ಅಥವಾ ತೊಟ್ಟಿನಲ್ಲಿ ನೀರು ಬರುವಂಥದ್ದು ಅಥವಾ ರಕ್ತ ಬರುವಂಥದ್ದು ಆ ಥರದ್ದು ಏನಾದ್ರು ಇತ್ತು ಅಂದರೆ ಸೊ ನೀವು ಬಂದು ತೋರಿಸ್ಕೊಳ್ಬೇಕು. ಸೊ ಇದನ್ನು ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ಸೊ ಯೂಶಲಿ ಪೀರಿಯಡ್ಸ್ ಆಗಿ ಒಂದು 5 ದಿವಸ ಆದಮೇಲೆ 2 ಬ್ರೆಸ್ಟನ್ನು ನೀವೇ ಎಕ್ಸಾಮಿನೇಷನ್ ಮಾಡಿಕೊಂಡು ಹೋದ ತಿಂಗಳಿಗಿಂತ ಈ ತಿಂಗಳಲ್ಲಿ ಏನಾದ್ರು ಚೇಂಜಸ್ಗಳಿದೆಯಾ, ಅಕಸ್ಮಾತ್ ಚೇಂಜಸ್ಗಳಿದ್ದರೆ ಬಂದು ಡಾಕ್ಟರ್ ಹತ್ರ ತೋರಿಸ್ಬೇಕಾಗುತ್ತೆ. ಸೊ 2ನೇ ಎಕ್ಸಾಮಿನೇಷನ್ ಸೆಲ್ಫ್ ಎಕ್ಸಾಮಿನೇಷನ್ ಅಂದರೆ ಓರಲ್ ಕ್ಯಾವಿಟಿ ಅಂತ ಹೇಳ್ತೀವಿ. ಎಸ್ಪೆಷಲಿ ಸ್ಮೋಕರ್ಸ್ ಅಥವಾ ತಂಬಾಕು ಇದು ಮಾಡೋದು. ಸೊ ಮಿರರ್ ಮುಂದೆ ಹೋಗಿ ನಿಮ್ಮ 2 ತುಟಿಗಳನ್ನು, ಕೆನ್ನೆಗಳನ್ನು, ನಾಲ್ಗೆ, ಫ್ಲೋರ್ ಆಫ್ ಮೌತ್ ಮತ್ತು ಮೇಲ್ಗಡೆ ಅಂಗುಲ ಅಂತ ಇರುತ್ತಲ್ಲ ಅದನ್ನು ನೀವೇ ಮಿರರಲ್ಲಿ ನೋಡಿಕೊಂಡು ಇದು ಮಾಡ್ಬೋದು. ಸೊ ಏನಾದ್ರು ರೆಡ್ ಪ್ಯಾಚಸ್, ವೈಟ್ ಪ್ಯಾಚಸ್ ಅಥವಾ ಯಾವ್ದಾದ್ರು ಹುಣ್ಣುಗಳಿದ್ದರೆ ಅದನ್ನು ಇಮಿಡಿಯೇಟಾಗಿ ಬಂದು ತೋರಿಸ್ಬೇಕು. ಸೊ ಈ 2 ಕ್ಯಾನ್ಸರ್ನ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು ನಿಮ್ಮನ್ನು ನೀವೇ ಎಕ್ಸಾಮಿನೇಷನ್ ಮಾಡ್ಕೊಳ್ಳೋದ್ರಿಂದ. ಸೊ ಇದನ್ನು ಸೆಲ್ಫ್ ಎಕ್ಸಾಮಿನೇಷನ್ ಅಂತ ನಾವು ಹೇಳ್ತೀವಿ.